ಕಾಲ್ತುಳಿತದಲ್ಲಿ ಮೃತಪಟ್ಟ ಪ್ರಜ್ವಲ್ ಮನೆಯಲ್ಲಿ ನೀರವ ಮೌನ ಆವರಿಸಿಕೊಂಡಿದೆ. ಇತ್ತ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿರುವಂಥದ್ದು. ಇವರ ಮನೆಯಲ್ಲಿ ಒಂದೇ ದಿನದಲ್ಲಿ 2 ತಿಥಿ ಮಾಡಬೇಕಾಗಿರುವಂತಹ ದುಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಅಂದ್ರೆ ಕಳೆದ 10 ದಿನಗಳ ಹಿಂದೆ ಅಷ್ಟೇ ಪ್ರಜ್ವಲ್ ಅಜ್ಜಿ ನಿಧನರಾಗಿದ್ರಂತೆ. ಹೀಗಾಗಿ ಒಂದೇ ದಿನದಲ್ಲಿ 2 ತಿಥಿ ಮಾಡಬೇಕಾಗಿರುವ ದುಸ್ಥಿತಿ ಎದುರಾಗಿದೆ. ಚಿಂತಾಮಣಿ ತಾಲೂಕಿನ ಗೋಪಲ್ಲಿ ಗ್ರಾಮದಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ. ಒಂದೇ ತಿಂಗಳಲ್ಲಿ 2 ಸಾವಿನಿಂದ ಕುಟುಂಬಸ್ಥರು ಕಂಗಾಲಾಗಿದ್ದಾರೆ. ಆರ್ಸಿಬಿ ಸಂಭ್ರಮಾಚರಣೆಯ ನಡುವೆ ಸಂಭವಿಸಿದಂತಹ ಕಾಲ್ತುಳಿತದ ದುರಂತದಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಪ್ರಜ್ವಲ್ ಜೀವವನ್ನ ಕಳೆದುಕೊಂಡ. ಹೀಗಾಗಿ ಇವತ್ತು ಅವರ ಮನೆಯಲ್ಲಿ ಒಂದೇ ದಿನದಲ್ಲಿ 2 ತಿಥಿ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಪ್ರಜ್ವಲ್ ಕುಟುಂಬದ ಆಕ್ರಂದನ ಮುಗಿಲು ಮುಟ್ಟಿದೆ. ಚಿಂತಾಮಣಿ ತಾಲೂಕಿನ ಗೋಪಲ್ಲಿ ಗ್ರಾಮದಲ್ಲಿ ಆಕ್ರಂದನದ ಛಾಯೆ ಹೆಚ್ಚಾಗಿದ್ದು, ಆರ್ಸಿಬಿ ಜಯದ ಸಂಭ್ರಮದಲ್ಲಿ ಪಾಲ್ಗೊಂಡ ಪ್ರಜ್ವಲ್ ಕಾಲ್ತುಳಿತದ ದುರಂತದಲ್ಲಿ ತೀವ್ರ ಗಾಯಗೊಂಡು ಮೃತಪಡ್ತಾನೆ. ಇನ್ನು ಈ ದುರ್ಘಟನೆ ಪ್ರಜ್ವಲ್ ಕುಟುಂಬದ ಮೇಲೆ ಆಘಾತದ ಬಿರುಗಾಳಿಯಂತಾಗಿದ್ದು, ಕೇವಲ 10 ದಿನಗಳ ಹಿಂದೆ ಅಜ್ಜಿ ನಿಧನರಾದ ಹಿನ್ನೆಲೆಯಲ್ಲಿ ಪ್ರಜ್ವಲ್ ಹಾಗೂ ಅಜ್ಜಿಯ ತಿಥಿ ಇವತ್ತು ಮಾಡಬೇಕಾದ ಪರಿಸ್ಥಿತಿ ಎದುರಾಗಿದೆ. ಒಂದು ಕಡೆ ಕುಟುಂಬಸ್ಥರ ಆಕ್ರಂದನದ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸಬಹುದು. ಒಂದೇ ಮನೆಯಲ್ಲಿ ಒಂದೇ ತಿಂಗಳಲ್ಲಿ 2 ಸಾವನ್ನಪ್ತಾರೆ ಅಂದರೆ ನಿಜಕ್ಕೂ ಕೂಡ ಆ ಒಂದು ನೋವು, ಆ ಒಂದು ದುಃಖ ಆ ಕುಟುಂಬಸ್ಥರಿಗೆ ಮಾತ್ರ ಗೊತ್ತಿರುತ್ತೆ. ಸದ್ಯ ಈಗ ಆ ಕುಟುಂಬಸ್ಥರ ಪರಿಸ್ಥಿತಿ ನಿಜಕ್ಕೂ ಕೂಡ ಮುಗಿಲು ಮುಟ್ಟಿದೆ, ಆಕ್ರಂದನ ಮುಗಿಲು ಮುಟ್ಟಿದೆ. ಈ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್. ಆರ್ಸಿಬಿ ಸಂಭ್ರಮಾಚರಣೆಯ ನಡುವೆ ಕಾಲ್ತುಳಿತದ ದುರಂತದಲ್ಲಿ ಪ್ರಜ್ವಲ್ ಸಾವನ್ನಪ್ಪಿದ್ದು, ಈಗ ಅವರ ಮನೆಯಲ್ಲಿ ಒಂದೇ ದಿನದಲ್ಲಿ 2 ತಿಥಿ ಮಾಡಬೇಕಾಗಿರುವಂತಹ ದುಸ್ಥಿತಿ ನಿರ್ಮಾಣಗೊಂಡಿದ್ದು, ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ. ಹೌದು ಮನುಮಲ, ಏನ್ ಈ ಆರ್ಸಿಬಿ ಗೆಲುವಿನ ಸಂಭ್ರಮಾಚರಣೆಯಲ್ಲಿ ಪ್ರಜ್ವಲ್ ಅನ್ನೋರು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಗೋಪಲ್ಲು ಗ್ರಾಮದ ಒಬ್ಬ ಪ್ರಜ್ವಲ್ ಅನ್ನೋರು ಅಲ್ಲಿ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿರ್ತಾರೆ. ಏನು ಅವರು ಅದ್ರ ಕಳೆದ 10 ದಿನಗಳಿಂದ ಅವ್ರ ಮನೆಯಲ್ಲಿ ಅದೇ ಅಜ್ಜಿಯನ್ನು ತೀರ್ಕೊಂಡಿರ್ತಾರೆ. ಅವ್ರಿಗೂ ಹೋಗಿ ಅಂತ್ಯ ಸಂಸ್ಕಾರ ಮಾಡಿ ಬಂದಿರ್ತಾರೆ. ಮತ್ತೆ ಈ 10 ದಿನ ಆದ್ಮೇಲೆ ಏನು ಈ 11 ದಿವಸ ಶಾಸ್ತ್ರ ಮಾಡ್ತಾರೆ. ಯಾಕಂದ್ರೆ ಸತ್ತ ಮೇಲೆ ಒಂದು 11 ದಿವಸ ಶಾಸ್ತ್ರ ಮಾಡ್ತಾರೆ ದೊಡ್ಡವ್ರಿಗೆ. ಅವ್ರಿಗೆಲ್ಲ ಶಾಸ್ತ್ರ ಮಾಡ್ತಾ ಇದ್ದಂಗೆ ನಿನ್ನೆಲ್ಲ ಮೊನ್ನೆ ಈ ಪ್ರಜ್ವಲ್ ಕೂಡ ಸಾವನ್ನಪ್ಪಿದ್ದಾರೆ. ಆ ಪ್ರಜ್ವಲ್ಗೂ ಹಾಗೂ ಅವ್ರ ಅಜ್ಜಿಗೂ ಒಂದೇ ದಿವಸ ಇವತ್ತು ಒಂದು ತಿಥಿ ಮಾಡ್ತಾ ಇದಾರಂತ ಒಂದು ಇದು ಬಂದಿದೆ. ಯಾಕಂದ್ರೆ ಅವ್ರ ಮನೆಯಲ್ಲಿ ಒಂದೇ ಆ ಗೋಪಾಲ ಗ್ರಾಮದಲ್ಲಿ ಸೂತಕ ಬೇರೆ ಇತ್ತು. ಯಾಕಂದ್ರೆ ಕಳೆದ 10 ದಿನಗಳಿಂದ ಅವ್ರ ಅಜ್ಜಿ ಬೇರೆ ತೀರ್ಕೊಂಡಿದ್ರು, ಮತ್ತೆ ಈಗ ಈ ಪ್ರಜ್ವಲ್ ಬೇರೆ ತೀರ್ಕೊಂಡಿದ್ದಾರೆ. ಆ ಮನೆಯಲ್ಲಿ ಏನೋ ಒಂದು ಕಳ್ಕೊಂಡಾಗಿ ಎಲ್ಲ ನಮ್ಮ ಮನೆ ಇಷ್ಟೇನಾ ಅನ್ನೋ ಒಂದು ಪರಿಸ್ಥಿತಿ ಉಂಟಾಗಿದೆ. ಆ ತಂದೆ ತಾಯಿ ಒಂದು ನೆರಳಾಟ. ಯಾಕಂದ್ರೆ ಸ್ವಂತ ಮಗನ್ನು ವಹಿಸಿಕೊಂಡ ಮಗನ್ ಕಳ್ಕೊಂಡಿರೋದು ಅದೊಂದು ಆಕ್ರಂದನ. ಮತ್ತೆ ಇನ್ನೊಂದು ಅವ್ರ ಅಜ್ಜಿ ಬೇರೆ ಸಾವನ್ನಪ್ಪಿದ್ದಾರೆ. ಅದೊಂದು ಆ ಮನೆಯಲ್ಲಿ ನೋವನ್ನು ಏನು ತಡೆಯಲಾರ್ದಷ್ಟು ನೋವು ಕೊಟ್ಬಿಟ್ಟ ದೇವರು ಮನುಮಲ. ಥ್ಯಾಂಕ್ ಯು ರಾಜೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ.